ಆ ಶಾಸ್ತ್ರಬದ್ಧವಾಗಿ ಮಾಡತಕ್ಕಂಥ ಒಂದು ಕಲೆ ಅನ್ನುವಂಥದ್ದು ಏನಿದೆ ಅದು ರಥಶಿಲ್ಪದಲ್ಲಿ ಮತ್ತು ಶಿಲಾಶಿಲ್ಪದಲ್ಲಿ ಕೂಡ ಇದೆ. ಅದರಲ್ಲಿ ಅದರ ಪ್ರಕಾರನೇ ನಾವು ಹೋದಾಗ ಮಾತ್ರ ಅದರದೇ ಆಗಿರ್ತಕ್ಕಂಥ ಒಂದು ಲಕ್ಷಣ ಬರುತ್ತೆ. ಆದರೆ ಮಷೀನ್ದಲ್ಲಿ ನಾವು ಮಾಡಕ್ಕೆ ಹೋದಾಗ ಅದು ಯಾವ ರೀತಿ ಬರುತ್ತೆ, ಅದು ಅದರದ್ದು ಹೇಗೆ ವ್ಯತ್ಯಾಸ ಹೇಗೆ ಕಂಡು ಬರುತ್ತೆ ಸರ್? ಭಾಳ ವ್ಯತ್ಯಾಸ ಇದೆ ಗುರುಗಳೇ, ಭಾಳ ವ್ಯತ್ಯಾಸ ಇದೆ. ನಾವು ನಿರ್ಮಾಣ ಮಾಡುವಾಗ ನಮ್ಮ ಮನದಲ್ಲಿ ಇದೇ ಥರ ಬರಬೇಕು ಅಂತ ನಾವು ಮನದಲ್ಲಿ ಮೂಡಿಸ್ಕೊಂಡು ಅದನ್ನು ನಾವು ಕೈಯಿಂದ ಟ್ರಾನ್ಸ್ಫರ್ ಮಾಡ್ತೀವಿ. ಪರಮಾತ್ಮ ಇದೇ ಥರ ಇರಬೇಕು. ಪರಮಾತ್ಮ ಪಕ್ಕದಲ್ಲಿ ಪಾರ್ವತಿ ಇರ್ತಾಳೆ. ಒಂದು ಗುಣಗಳಂತೂ ಬರುತ್ತೆ ಗುರುಗಳೇ. ಇಲ್ಲಿ ಪರಮಾತ್ಮನಿಗೆ ಅಥವಾ ಪಾರ್ವತಿಯಲ್ಲಿ ಅದು ಬರಲ್ಲ. ಪಾರ್ವತಿ ಸ್ತ್ರೀ ಕಳೆನೇ ಬೇರೆ, ಪರಮಾತ್ಮನಲ್ಲಿರ್ತಕ್ಕಂಥ ಕಳೆನೇ ಬೇರೆ. ಇವೆರಡು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಮಾತ್ರ ಈ ಶಿಲ್ಪಿಗಿರುತ್ತೆ, ಮಷಿನ್ಗಿರಲ್ಲ. ಮಷಿನ್ಗಿರಲ್ಲ, ಯಾಕಂದ್ರೆ ನಾವು ಅದನ್ನೊಂಥರ ಸೆಟ್ ಮಾಡಿಬಿಟ್ಟಿರ್ತೀವಿ. ಆ ಸೆಟ್ ಮಾಡಿದ್ರೆ ನಾವು ಹೆಂಗೆ ಸೆಟ್ ಮಾಡಿರ್ತೀವಿ, ಯಾಕೆ ನನ್ನ ಬುದ್ಧಿ ಎಷ್ಟಿದೆ ನಾನು ಆ ಪ್ರಕಾರ ನಾನು ಸೆಟ್ ಮಾಡಿರ್ತೇನೆ. ನನ್ನ ಬುದ್ಧಿ ಮಟ್ಟ ಎಷ್ಟಿದೆ ಅಷ್ಟೇ ಕೆಲಸ ಮಾಡುತ್ತೆ. ನಾವು ಅರ್ಥ ಮಾಡಿಕೊಂಡು ಅದೊಂದು ಭಕ್ತಿ ಭಾವ, ಇದು ಒಂದು ಪೂಜ್ಯ ವೃತ್ತಿ. ಇದು ಯಾರಿಗೂ ಬರಲ್ಲ ಸ್ವಾಮಿ, ಇದು ಯಾರಿಗೂ ಬರಲ್ಲ. ಯಾವುದು ನಮಗದು ದೇವರು